ವಾಣಿಜ್ಯ ಮಂಡಳಿಯಲ್ಲಿ ಮೀಟಿಂಗ್ ಇತ್ತು, ಕಾರ್ಯಕಾರಿ ಸಮಿತಿ ಮೀಟಿಂಗು, ಸರ್ಕಾರಕ್ಕೆ ಬಜೆಟ್ಗೆ ಏನು ಕೊಡಬೇಕು ಎಲ್ಲ ವಿಷಯ ಚರ್ಚೆ ಮಾಡಿಕೊಂಡು ಫಂಕ್ಷನ್ ಮಾಡೋದೆಲ್ಲ ಮಾಡಿದ್ರು. ತುಂಬ ಜನ ಪಾಪ ಜೋಸೆಮ್ಮನ್ನು ಮಾತಾಡೋದು. ಇಡೀ ಕಮಿಟಿ ಒಂದು 45-50 ಮೆಂಬರ್ಸ್ ಇದ್ರು. ಎಲ್ಲ ಆಯಿತು. ಇಡ್ಲಿ ತಿಂದು 4 ಇಡ್ಲಿ ತಿಂದ ವಾಶ್ರೂಮ್ಗೆ ಹೋದ್ರು. ವಾಶ್ರೂಮಿಂದ ಬರೋಕೆ ಬಿದ್ದಾಗ್ಬಿಟ್ಟಿದ್ದಾರೆ. ಅಲ್ಲಿ ಯಾರೋ ಚಕ್ಕತ್ತ ನಮ್ಮ ಯಾರೋ ಒಬ್ಬ ಮೆಂಬರ್ ಜೋಸೆಮ್ಮನ್ ಇಮಿಡಿಯೇಟ್ ಹೋದಾಗ ಅವರು ಅವಾಗ ಆಡೋದೇ ಮಾತಾಡ್ತಾರೆ. ನನ್ನ ಮೊಬೈಲ್ ಇದೆ ಅಂತ ಅದನ್ನು ಚಕ್ಕನ್ನು ಎತ್ಕೊಂಡು ಹಾಸ್ಪಿಟಲ್ ಹೋಗೋಕ್ಕೆ ಇಲ್ಲಿ ಬಂದಾಗ ಪಲ್ಸ್ ಎಲ್ಲ ನಿಂತೋಗ್ತಿತ್ತು. ಅದರಿಂದ ಕಾಡಿ ಅಟ್ಯಾಕ್ ಆಗ್ತಾ ಇದು ಗೊತ್ತಾಯಿತು. ತುಂಬ ನೋವಾಗ್ತದೆ. ಒಳ್ಳೆ ನಿರ್ದೇಶಕರು ತುಂಬ ಚೆನ್ನಾಗಿ ಮಾತಾಡಿದ್ರು, ಸಲಹೆಗಳು ತುಂಬ ಚೆನ್ನಾಗಿ ಕೊಟ್ಟರು. ಇವಾಗಿಲ್ಲ ಅಂದರೆ ನಾವು ಊಹೆ ಮಾಡೋಕ್ಕಲ್ಲ. ಎಷ್ಟು ಚೆನ್ನಾಗಿದ್ದ ವ್ಯಕ್ತಿ ಇಮಿಡಿಯೇಟ್ಲಿ ಈ ಥರ ಆದರೆ ನಾವು ಯಾರು ಮನುಷ್ಯ ಯಾರು ಹೆಂಗಿರ್ತಾರೆ ಅಂತ ಇವತ್ತು ಭಗವಂತನೇ ತಿಳಿಸಿದ್ದಾರೆ. ಅವ್ರು ಏನಾಗಿದೆ ಸರ್ ಈ ಮೀಟಿಂಗ್ ಅಂದ್ರೆ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಎಲೆಕ್ಷನ್ ಆಗಿ ಅವ್ರ ಸಿನಿಮಾಗಳು ವಿಷ್ಣುವರ್ಧನ್ ಸರ್ಗೆ ಸಾಹಸಿಂಹ ಅಂತ ಒಂದು ತುಂಬ ಸಿನಿಮಾ. ಜೋಸೆಮ್ ಅಂದರೆ ಒಂದು ಕಾಲದಲ್ಲಿ ಮಾಸ್ ಡೈರೆಕ್ಟ್ರು, ವೆರಿ ಗುಡ್ ಮಾಸ್ ಡೈರೆಕ್ಟ್ರು. ತುಂಬ ಅದ್ಭುತವಾದ ಸಿನಿಮಾಗಳು ಮಾಡಿದರೆ ಒಂದು ಕಾಲದಲ್ಲಿ ಜೋಸೆಮನ್ ಸಿನಿಮಾ ಅಂದರೆ ಅಭಿಮಾನಿಗಳು ಮುಕ್ಕು ಮುಗಿರೋದು. ಮುಂದೆ ಸಿನಿಮಾ ಇವತ್ತಿಲ್ಲ ನಮ್ಮ ಜೊತೆ. ಫಿಲ್ಮ್ ಚೇಂಬರ್ ಈ ತರದೊಂದು ಆಗಿರೋದು ಘಟನೆ. ಅವರು ಸೇವೆ ಮೀಟಿಂಗಲ್ಲಿ ಮಾತಾಡ್ತಾ ಚೆನ್ನಾಗಿ ಸಲಹೆ ಕೊಟ್ಟರು. ತುಂಬ ಚೆನ್ನಾಗಿ ವೆರಿ ಗುಡ್ ಸಲಹೆಗಳೆಲ್ಲ ಕೊಟ್ಟರು. ಆದಮೇಲೆ ವಾಶ್ರೂಮ್ಗೆ ಹೋದಾಗ ಅವರು ಮನೆಯವರ ಸಂಪರ್ಕ ಮಾಡಿದ್ರೆ ಮಗ ಆಯಿತು. ಥ್ಯಾಂಕ್ ಯು.